ಸರ್ ನಾವು ಎರಡು ತರ ಫೆನ್ಸಿಂಗ್ ಮಾಡ್ಕೊಡ್ತೀವಿ. ಈಗ ನೀವು ನೋಡ್ತಿರೋದು ಬಾರ್ಬೆಡ್ ವೈರ್ ಫೆನ್ಸಿಂಗ್ ವರ್ಕ್. ಇದು ರೈಟ್ ಏನಂದ್ರೆ ಸರ್, ಕಲ್ಲಿಂದ ಕಲ್ಗೆ 700 ರಿಂದ 750 ರೂಪಾಯಿ ಇರುತ್ತೆ. ಮತ್ತೆ ಇನ್ನೊಂದು ಮೆಶ್ ಬರುತ್ತೆ, ಆ ಮೆಶ್ ಬೆಲೆ ಬಂದು 1100 ರೂಪಾಯಿಂದ 1200 ರೂಪಾಯಿ. ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇರ್ಲಿ ಇದೇ ರೈಟ್ ಸರ್. ಟ್ರಾನ್ಸ್ಪೋರ್ಟ್ ಏನು ಇರಲ್ಲ ಸರ್. 20 ರಿಂದ 25 ವರ್ಷ ನಿಮ್ ಕೆಲಸಕ್ಕೆ ವ್ಯಾರಂಟಿ ಗ್ಯಾರಂಟಿ. ಟಾಟಾ ಆಯುಷ್ ಅಂತ ಹೇಳಿ 100 GSM ಮೆಟೀರಿಯಲ್ ಬ್ಲೂ ಕಲರ್ ಅಲ್ಲಿ ಇರುತ್ತೆ. ಇದು ರಸ್ಟ್ ಹಿಡಿಯಲ್ಲ. ಆ ತರ ಏನಾದ್ರು ರಸ್ಟ್ ಹಿಡಿದ್ರೆ ನಿಮ್ಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಕಂಪನಿ ಕಡೆಯಿಂದಾನೇ ನಾನು ಮಾಡಿಸ್ಕೊಡ್ತೀನಿ ಸರ್. ಮೆಶ್ ವರ್ಕ್ ಮಾಡ್ಕೊಡ್ತೀನಿ ಸರ್. ಕರ್ನಾಟಕದ ಯಾವುದೇ ಮೂಲೆ ಆಗಿರಲಿ ಅಲ್ಲೆಲ್ಲ ಬಂದ್ ಮಾಡ್ಕೊಡ್ತೀನಿ ಸರ್. ಸುಮಾರು ಇದು ಒಂದು 4 ಎಕರೆ ಇದೆ. ಈ ಕಡೆ ಒಂದು ಪ್ಲಾಟ್ ಇದೆ, ಆ ಕಡೆ ಒಂದು ಪ್ಲಾಟ್ ಇದೆ. ಇಲ್ಲಿ ಈ ಪ್ಲಾಟ್ಗೆ ಒಂದು 150 ಬಿದ್ದಿದೆ, ಅಲ್ಲೊಂದು 250, ಒಟ್ಟು ಟೋಟಲ್ 400 ಕಂಬ ಬಿದ್ದಿದೆ ಸರ್. ಸರ್ ಇದನ್ನ 3 ದಿನದಲ್ಲಿ ಕೆಲಸ ಮಾಡ್ಕೊಟ್ಟಿದ್ದೀನಿ ಸರ್. ಸರ್ ನಮಸ್ತೆ, ನಮ್ಮ ಹೆಸರು ಅಭಿಷೇಕ್ ಅಂತ. ನಾನು ಇವತ್ತು ಫೆನ್ಸಿಂಗ್ ವರ್ಕ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸರ್. ಫೆನ್ಸಿಂಗ್ ವರ್ಕ್ ಮಾಡಿಸ್ಬೇಕಾದ್ರೆ ಬಹಳ ಜನ ಒಂದು ತಪ್ಪು ಮಾಡ್ತಾರೆ. ಆ ತಪ್ಪು ಏನಂತ ತಿಳಿಬೇಕಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಸರ್. ಕಸ್ಟಮರ್ಗಳು 3 ಪಾಯಿಂಟ್ ಅಂತೂ ಮುಖ್ಯವಾಗಿ ಗಮನಿಸಬೇಕು ಸರ್. ಒಂದು ಕಲ್ಲು, ಅವ್ರ ಕಲ್ಲು ಎಲ್ಲಿಂದ ತರಿಸ್ತಾರೆ, ಅದು ಹಸಿ ಕಲ್ಲ ಸುಟ್ ಕಲ್ಲ, ಅವ್ರು ಏನು ಹೇಳಿದ್ರು ಅದೇ ತಂದು ಹಾಕಿದಾರಾ ಇಲ್ವಾ. ಸೆಕೆಂಡ್ ಒನ್, ಮೆಟೀರಿಯಲ್ ಬಗ್ಗೆ ಚೆಕ್ ಮಾಡಿಸ್ಬೇಕು ಸರ್. ಮೆಟೀರಿಯಲ್ 100 GSM ಇದೆಯಾ ಇಲ್ವಾ ಅದನ್ನು ಚೆಕ್ ಮಾಡಬೇಕು. ಥರ್ಡ್ ಪಾಯಿಂಟ್, ಲೇಬರ್ಸ್ಗಳು ಅವ್ರ ವರ್ಕ್ ಕೆಲಸ ಮಾಡಿದಾರಾ ಇಲ್ಲ ಹೊಸಬ್ರ, ಕೆಲಸ ಗೊತ್ತಿಲ್ಲದೇ ಬಂದು ಕೆಲಸ ಮಾಡ್ತಿದ್ದಾರಾ, ಇದೆಲ್ಲ ಚೆಕ್ ಮಾಡಿಬಿಟ್ರೆ ಸರ್ ನಿಮ್ಗೆ 20 ರಿಂದ 25 ವರ್ಷ ನಿಮ್ಮ ಕೆಲಸಕ್ಕೆ ವ್ಯಾರಂಟಿ ಗ್ಯಾರಂಟಿ ಸರ್. ಇವತ್ತು ಕೆಲಸ ಮಾಡಿ ನಾಳೆ ಬಿದ್ದೋಗೋಂಥ ಕೆಲಸ ಅಲ್ಲ ಸರ್. ಸರ್ ಇವಾಗ ನೀವು ನೋಡ್ತಿರ್ಬೋದು, ಇದು ಟಾಟಾ ಮೆಟೀರಿಯಲ್ ಹಾಕಿದ್ದೀನಿ, ಟಾಟಾ ಆಯುಷ್ ಅಂತ ಹೇಳಿ 100 GSM ಮೆಟೀರಿಯಲ್ ಬ್ಲೂ ಕಲರ್ ಅಲ್ಲಿ ಇರುತ್ತೆ. ಇದು ಯಾವುದೇ ಕಾರಣಕ್ಕೂ ರಸ್ಟ್ ಪ್ರೂಫ್ ಸರ್. ರಸ್ಟ್ ಹಿಡಿಯಲ್ಲ. ಆ ತರ ಏನಾದ್ರು ರಸ್ಟ್ ಹಿಡಿದ್ರೆ ನಿಮ್ಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಕಂಪನಿ ಕಡೆಯಿಂದಾನೇ ನಾನು ಮಾಡಿಸ್ಕೊಡ್ತೀನಿ ಸರ್. ಸರ್ ನಾವು 2 ತರ ಫೆನ್ಸಿಂಗ್ ಮಾಡ್ಕೊಡ್ತೀವಿ. ಈಗ ನೀವು ನೋಡ್ತಿರೋದು ಬಾರ್ಬೆಡ್ ವೈರ್ ಫೆನ್ಸಿಂಗ್ ವರ್ಕ್. ಇದು ರೈಟ್ ಏನಂದ್ರೆ ಸರ್, ಕಲ್ಲಿಂದ ಕಲ್ಗೆ 700 ರಿಂದ 750 ರೂಪಾಯಿ ಇರುತ್ತೆ. ಮತ್ತೆ ಇನ್ನೊಂದು ಮೆಶ್ ಬರುತ್ತೆ, ಆ ಮೆಶ್ ಬೆಲೆ ಬಂದು 1100 ರೂಪಾಯಿಂದ 1200 ರೂಪಾಯಿ. ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇರ್ಲಿ ಇದೇ ರೈಟ್ ಸರ್. ಟ್ರಾನ್ಸ್ಪೋರ್ಟ್ ಏನು ಇರಲ್ಲ ಸರ್. ಸರ್ ನೀವು ಈ ತರ ಫೆನ್ಸಿಂಗ್ ನ ನೋಡಿರ್ಬೋದು, ಬಟ್ ನಾನು ಮಾಡ್ಕೊಡೋ ಫೆನ್ಸಿಂಗ್ ನೀವು ಎಲ್ಲೂ ನೋಡಿಲ್ಲ. ನಿಮ್ಗೆಲ್ಲ 750 ಅಂತಾರೆ, ನಂದು 700 ರಿಂದನೇ ಸ್ಟಾರ್ಟ್ ಆಗುತ್ತೆ ಸರ್. ಇದು ಬಾರ್ಬೆಡ್ ವೈರ್ ಬಂದು 700 ರಿಂದ. ಮೆಶ್ ವರ್ಕ್ ಬೇಕಂದ್ರೆ ನಿಮ್ಗೆ 1100 ರಿಂದ ನಾನು ಸ್ಟಾರ್ಟ್ ಮಾಡ್ಕೊಡ್ತೀನಿ ಸರ್. ಸರ್ ಇಲ್ಲಿ ನೋಡ್ತಿರ್ಬೋದು, ಪ್ರತಿ ಕಾರ್ನರ್ಗೂ ಈ ತರ ಡಬಲ್ ಕಲ್ ಕೊಡ್ತೀನಿ. ಡಬಲ್ ಕಲ್ ಕೊಟ್ಟು 200 ಕೊಡ್ತೀನಿ. ಯಾಕೆ ಕೊಡ್ತೀನಿ ಅಂತ ಕೇಳಿದ್ರೆ, ನೀವು ಈ ಕಲ್ ಡಬಲ್ ಕಲ್ ಹಾಕಿರೋದು ಈ ಕಡೆ ಉದ್ದದ ಲೈನ್ದು ಏನು ವೆಯ್ಟ್ ಎಲ್ಲ ಬಂದು ತಂತಿದು ಕಲ್ದೆಲ್ಲ ಬಿದ್ದಿರುತ್ತೆ, ಈ 2 ಕಲ್ ಮೇಲೆ ಇರುತ್ತೆ ಸರ್. ಒಂದು ಕಲ್ ಕಟ್ಟಾದ್ರೂ ಇನ್ನೊಂದು ಕಲ್ ಹಂಗೆ ನಿಂತಿರುತ್ತೆ. ಅದಕ್ಕೋಸ್ಕರ ಈ ಥರ ಡಬಲ್ ಕಲ್ ಕಾರ್ನರಲ್ಲಿ ಕೊಡಲೇಬೇಕು ಸರ್. ನಾನು ಕೆಲಸ ಮಾಡಿ ಹೋದ್ರೆ 20 ರಿಂದ 30 ವರ್ಷ ನಿಮ್ಗೆ ಬಾಳ್ಕೆ ಬರೋ ಥರ ಕೆಲಸನೇ ಮಾಡ್ಕೊಡೋದು ನಾನು ಸರ್. ನಮ್ಮದು ಸೆಕೆಂಡ್ ಫೆನ್ಸಿಂಗ್ ವರ್ಕ್ ಬಂದು ಮೆಶ್ ವರ್ಕ್ ಮಾಡ್ಕೊಡ್ತೀನಿ ಸರ್. ಅದಕ್ಕೆ 7 ಅಡಿ ಕಂಬ ಹಾಕಿದ್ದೀನಿ, 3 ಲೈನ್ ಟಾಟಾ ಕಂಪ್ನಿ ವೈರ್ ಹಾಕೊಟ್ಟಿದ್ದೀನಿ, ತಿರ್ಗಿ 5 ಅಡಿ ಮೆಶ್ಶು ಕಟ್ಕೊಟ್ಟಿದ್ದೀನಿ. ಅದು ಎಲ್ಲರೂ ಫೀಲ್ಡಲ್ಲಿ 1150 1200 ಅಂತಾರೆ ಸರ್. ನಾನು ಅದಕ್ಕಿನ್ನ ಕಮ್ಮಿ ಮಾಡ್ಕೊಡ್ತೀನಿ ಸರ್. ಒಂದ್ಸಲಿ ಕಾಲ್ ಮಾಡಿ ನೋಡಿ ಸರ್. ಸರ್ ನೀವು ನೋಡಿ, ಕೋಲಾರ ಕಲ್ಲು ಹೆಂಗಿದೆ ಅಂದ್ರೆ 6 ಅಡಿ ಅಗಲ ಇದೆ, 4 ಅಡಿ ದಪ್ಪ ಇದೆ. ಒಂದು ಕಲ್ಲು ಇದು ಮಿಠಾಯಿ ಪೀಸ್ ತರ ಇದೆ ಸರ್. ಟಾಪು ಬಾಟಮ್ ಒಂದೇ ತರ ಸ್ಕೇಲ್ ಆಗಿ ಕಟ್ ಮಾಡಿರೋ ತರ ಇದೆ ಸರ್. ಈ ಕಲ್ಲು ನೋಡಿ ಸರ್. ಸರ್ ಕಸ್ಟಮರ್ಗಳು A to Z ನಮ್ಮ ಕೈಲೇ ಮಾಡಿಸ್ಕೋಬೇಕು ಅಂತ ಏನು ಸರ್, ಕಲ್ಲಿದ್ರೂ ಪರವಾಗಿಲ್ಲ, ನಾನು ಮೆಟೀರಿಯಲ್ ಹಾಕಿ ಲೇಬರ್ ಕಳಿಸಿ ಕೆಲಸ ಮಾಡ್ಕೊಡ್ತೀನಿ. ಇಲ್ಲ ಮೆಟೀರಿಯಲ್ಲು ಕಲ್ಲು 2 ಇದೆ, ಲೇಬರ್ ಕೊಡಪ್ಪ ಅಂದರೆ ಅದು ಕೊಡ್ತೀನಿ. ಇಲ್ಲ A to Z ನೀನೇ ಮಾಡಪ್ಪ ಅಂದರೆ ಅದಕ್ಕೂ ರೆಡಿ ಸರ್. ನಾನು ಬಂದ್ ಮಾಡ್ಕೊಡ್ತೀನಿ. ಕರ್ನಾಟಕದ ಯಾವುದೇ ಮೂಲೆ ಆಗಿರಲಿ ಅಲ್ಲೆಲ್ಲ ಬಂದ್ ಮಾಡ್ಕೊಡ್ತೀನಿ ಸರ್. ಜಾಗ ಹೆಂಗೆ ಇರಲಿ, ಅದು ಯಾವ ಥರ ಬೆಟ್ಟದ ಮೇಲೆ ಇರಲಿ, ಗುಡ್ಡದ ಮೇಲೆ ಇರಲಿ, ಫ್ಲಾಟ್ ಆಗಿರಲಿ, ಅಪ್ ಡೌನ್ ಇರಲಿ, ಏನು ತಲೆ ಕೆಡಿಸ್ಕೊಬೇಡಿ. ನಾವು ಬಂದು ನೋಡ್ತೀವಿ, ಏನು ಮಾಡ್ಬೋದು ಅಂತ ಹೇಳ್ತೀವಿ. JCP ಕೆಲಸ ಒಂದು ನೀವು ಮಾಡಿಸ್ಕೊಡ್ಬೇಕು, ಇನ್ನು ಮಿಕ್ಕಿದ್ದೆಲ್ಲ ನಮ್ಮದೇ. ಲೇಬರ್ ಊಟ ತಿಂಡಿಯಿಂದ ಹಿಡಿದು ಮೆಟೀರಿಯಲಿಂದ ಹಿಡಿದು ಕಲ್ಲು ಹಾಕೋವರೆಗೂ ನಮ್ಮದೇ ಸರ್. A to Z ನಾವು ಮಾಡ್ಕೊಟ್ಬಿಟ್ಟು ಹೋಗ್ತೀವಿ ಸರ್. ಏನು ಚಾರ್ಜಸ್ ತಗೊಳ್ಳಲ್ಲ. ಕಸ್ಟಮರು ಅಡ್ವಾನ್ಸ್ ಅಂದರೆ ಕೆಲಸ ಕನ್ಫರ್ಮ್ಗೆ ಅಡ್ವಾನ್ಸ್ ಕೊಡಬೇಕು ಸರ್. ಅಷ್ಟೇ ನಮಗೆ 50,000 60,000 ಕೊಡಬೇಕು ಅಂತ ಏನಿಲ್ಲ. ಅವ್ರ ಕೈಲಿ ಅಡ್ವಾನ್ಸ್ ಅಂತ ಎಷ್ಟಾಗ್ತದೋ ಅಷ್ಟು ಇಸ್ಕೊತೀವಿ ಸರ್. ನಾವು ಏನರಲ್ಲೂ ಕಾಂಪ್ರೂವ್ ಆದರೂ ಮೆಟೀರಿಯಲ್ ಕಾಂಪ್ರೂವ್ ಆಗಲ್ಲ ಸರ್. 100 GSM ಮೆಟೀರಿಯಲ್ಲೇ, ಟಾಟಾ ಬಿಟ್ಟು ಬೇರೆ ಯಾವುದೂ ಹಾಕಲ್ಲ. ಈಗ ನೀವು ನೋಡ್ತಿರೋದು ಈ ಬೌಂಡ್ರಿ ಫುತ್ತು ನಾನೇ ಫೆನ್ಸಿಂಗ್ ವರ್ಕ್ ಮಾಡಿಕೊಟ್ಟಿರೋದು ಸರ್. ಸುಮಾರು ಇದು ಒಂದು 4 ಎಕರೆ ಇದೆ. ಈ ಕಡೆ ಒಂದು ಪ್ಲಾಟ್ ಇದೆ, ಆ ಕಡೆ ಒಂದು ಪ್ಲಾಟ್ ಇದೆ. ಇಲ್ಲಿ ಈ ಪ್ಲಾಟ್ಗೆ ಒಂದು 150 ಬಿದ್ದಿದೆ, ಅಲ್ಲೊಂದು 250, ಒಟ್ಟು ಟೋಟಲ್ 400 ಕಂಬ ಬಿದ್ದಿದೆ ಸರ್. ಸರ್ ಇದನ್ನು 3 ದಿನದಲ್ಲಿ ಕೆಲಸ ಮಾಡ್ಕೊಟ್ಟಿದ್ದೀನಿ ಸರ್. ಸೊ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಾರೋ ನಂಬರ್ಗೆ ಕಾಲ್ ಮಾಡಿದ್ರೆ ನಾನು ನಿಮಗೆ ಕೊಟೇಶನ್ ಬೇಕಂದರೆ ಕೊಟೇಶನ್ ಕೊಡ್ತೀನಿ. ಕೆಲಸ ಮಾಡಿಕೊಡು ಅಂದರೆ ಬಂದು ಕೆಲಸ ಮಾಡ್ಕೊಡ್ತೀನಿ ಸರ್.